ಧರ್ಮಸ್ಥಳ ಹೆಣಗೂತ ಪ್ರಕರಣದಲ್ಲಿ ಅತಿ ದೊಡ್ಡ ಬದಲಾವಣೆಯೊಂದಾಗಿದೆ. ಧರ್ಮಸ್ಥಳ ಕೇಸ್ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟು. ಮಹಜರು ವೇಳೆ ಶವದ ಅವಶೇಷ ಪತ್ತೆಯಾಗಿದೆ. ಧರ್ಮಸ್ಥಳ ಹೆಣಗೂತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ. ಸ್ಥಳ ಮಹಜರು ವೇಳೆ ಅಸ್ಥಿಗಳು ಪತ್ತೆಯಾಗಿದ್ದಾವೆ. ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ಮೂಳೆಗಳು ಪತ್ತೆ. ಸೌಜನ್ಯ ಮಾವ ವಿಠಲಗೌಡನ ಸಮ್ಮುಖದಲ್ಲಿ ಮಹಜರಾಗ್ತಾ ಇತ್ತು. ಈ ವೇಳೆ ಬಂಗ್ಲೆಗುಡ್ಡದ ಕಾರಿನಲ್ಲಿ ಶವದ ಅವಶೇಷಗಳು ಪತ್ತೆಯಾಗಿದ್ದಾವೆ. ಅವಶೇಷಗಳನ್ನ ಬಕೆಟ್ಗಳಲ್ಲಿ ತುಂಬಿ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಆದರೆ ಮಹಜರು ವೇಳೆ ಸ್ಥಳದಲ್ಲಿ ಇರಲಿಲ್ಲ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ಬೆಳತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಕೂಡ ಸ್ಥಳದಲ್ಲಿ ಇರಲಿಲ್ಲ. ಹೀಗಾಗಿ ಇಂದು ಮತ್ತೊಮ್ಮೆ ಸ್ಥಳ ಮಹಜರು ನಡೆಸಲು ಮುಂದಾಗಿರ್ತಕ್ಕಂತಹ ಪೊಲೀಸರು ಹಾಗಾದರೆ ಬಂಗ್ಲಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂತಹ ಅತಿ ದೊಡ್ಡ ಸಾಕ್ಷ್ಯ ಧರ್ಮಸ್ಥಳ ಕೇಸ್ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಸೊ ಹಾಗಾದರೆ ನಿಜಕ್ಕೂ ಸ್ಥಳ ಮಹಜರಿನ ಸಂದರ್ಭ ಸಿಕ್ಕಿರ್ತಕ್ಕಂತಹ ಅಸ್ಥಿಗಳು ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ಮೂಳೆಗಳು ಸಿಕ್ಕಿದ್ದಾವೆ. ಇದು ಹೆಣಗೂತ ಪ್ರಕರಣವನ್ನ ಮತ್ತೆ ಜೀವಂತವಾಗಿರಿಸೋದಕ್ಕೆ ಸಿಕ್ಕಂತಹ ಸಾಕ್ಷ್ಯಗಳು ಎಂಬಂತೆ ಕಾಣ್ತಾ ಇದೆ. ಒಂದು ಕಡೆ SIT ತನಿಖೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿತ್ತು. ಸಂದೇಹಾಸ್ಪದ ವ್ಯಕ್ತಿಗಳ ವಿಚಾರಣೆ ಜೊತೆಗೆ ವಶದಲ್ಲಿರ್ತಕ್ಕಂತಹ ಸಂಭಾವ್ಯ ಆರೋಪಿಗಳ ಜೊತೆಗೆ ಸ್ಥಳ ಮಹಜರು, ಹೀಗೆ ಈ ಪ್ರಕ್ರಿಯೆಗಳು ನಡೀತಾ ಇತ್ತು. ಎಲ್ಲೋ ಒಂದು ಕಡೆ JCB ಘರ್ಜನೆ ಇಲ್ಲ, SIT ಅಧಿಕಾರಿಗಳ ಓಡಾಟಗಳಿರಲಿಲ್ಲ, ಯೂಟ್ಯೂಬರ್ಗಳ ಆಗಾಗಿನ ಅಪ್ಡೇಟ್ಗಳು ಸಿಗ್ತಿರಲಿಲ್ಲ. ಹೆಣಗೂತ ಪ್ರಕರಣ ಒಂದು ತರಹದ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆದ್ರೆ ಈಗ ಹಂತ ಹಂತವಾಗಿ ಕೆಂಡ ಕೆಂಪೇರತೊಡಗಿದೆ. ನಿನ್ನೆ ಬಂಗ್ಲಗುಡ್ಡದಲ್ಲಿ ವಿಠಲಗೌಡ ಸೌಜನ್ಯಾಳ ಮಾವ ಈ ವಿಠಲಗೌಡನನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಬೇಕಾದ್ರೆ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಗೊತ್ತಿರಲಿ, ಕಾನೂನು ಪ್ರಕಾರ ಯಾವುದೇ ಹೊಸ ಕಳೇಬರ ಹೊರತೆಗೆಯಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಬೇಕಾಗುತ್ತೆ. ಸುಮ್ಮನೆ ಮಣ್ಕೆರೆದು ಸಿಕ್ಕಿರೋ ಮೂಳೆ ಮಜ್ಜೆಗಳನ್ನು ಎತ್ತಕ್ಕಾಗಲ್ಲ. ಮ್ಯಾಜಿಸ್ಟ್ರೇಟ್ ಅನುಮತಿ ಬೇಕು, ನ್ಯಾಯಾಲಯದ ಅನುಮತಿ ಬೇಕು. ವಿಭಾಗ ಅಧಿಕಾರಿ ತಹಶೀಲ್ದಾರ್ ಸ್ಥಳದಲ್ಲಿರಬೇಕು. ಯಾರನ್ನೋ ಕರ್ಕೊಂಡು ಹೋಗ್ತೀರಾ, ಮಣ್ಣಗಿತೀರಾ, ಮೂಳೆಗಳನ್ನು ತೆಗಿತೀರಾ, ಆಗಲ್ಲ. ಒಂದು ಅಸ್ಥಿಯನ್ನು ಭೂಗರ್ಭದಲ್ಲಿ ಮುಚ್ಚಲ್ಪಟ್ಟ ಮನುಷ್ಯ ಮೂಳೆಗಳನ್ನು ಹೊರತೆಗಿಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಬೇಕು. ವಿಭಾಗದ ಅಧಿಕಾರಿ ತಹಶೀಲ್ದಾರ್ ಸ್ಥಳದಲ್ಲಿರಬೇಕು. ಯಾರೋ ಹೇಳಿದ್ರು ಅಂಥೇಳಿ ಪೊಲೀಸರು ಹೂತಿರೋದನ್ನು ಹೊರತೆಗೆಯೋದಕ್ಕಾಗಲ್ಲ. ನಿನ್ನೆ 2 ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಎಂದು ಹೇಳಲಾಗುತ್ತೆ. ಸ್ಥಳ ಮಹಜರು, ಶವದ ಅವಶೇಷಗಳು ಪತ್ತೆಯಾಗಿದೆ. ಸ್ನಾನಘಟ್ಟದ ಹತ್ರ ಈ ಮೂಳೆಗಳು ಸಿಕ್ಕಿರ್ತಕ್ಕಂತಹದ್ದು. ಸ್ನಾನಘಟ್ಟದ ಪಕ್ಕದ ಕಾಡಿನಲ್ಲಿ ಮೂಳೆಗಳು ಸಿಕ್ಕಿದ್ದಾವೆ. ಏನಾಗಬಹುದು ಈ ಪ್ರಕರಣ? ಸ್ನಾನಘಟ್ಟದ ಪಕ್ಕದ ಕಾಡಲ್ಲಿ ಮೂಳೆಗಳು ಪತ್ತೆಯಾಗಿರುವಂತಹದ್ದು. ಸೌಜನ್ಯ ಮಾವ ವಿಠಲಗೌಡನ ಸಮ್ಮುಖದಲ್ಲಿ ಸ್ಥಳ ಮಹಜರಾಗ್ತಾ ಇತ್ತು. ಈ ವೇಳೆ ಬಂಗ್ಲೆಗುಡ್ಡದ ಕಾರಿನಲ್ಲಿ ಶವದ ಅವಶೇಷಗಳು ಪತ್ತೆಯಾಗಿದೆ. ಅವಶೇಷಗಳನ್ನು ಬಕೆಟ್ಗಳಲ್ಲಿ ತುಂಬಿಕೊಂಡೊಯ್ದ ಅಧಿಕಾರಿಗಳು. ಆದರೆ ಮಹಜರು ವೇಳೆ ಸ್ಥಳದಲ್ಲಿ ಇರಲಿಲ್ಲ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ಇನ್ನು ಬೆಳತಂಗಡಿಯ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಸಹ ಸ್ಥಳದಲ್ಲಿ ಇಲ್ಲ ಎಂದು ಹೇಳಲಾಗ್ತಿದೆ. ಹೀಗಾಗಿ ಇಂದು ಮತ್ತೊಮ್ಮೆ ಸ್ಥಳ ಮಹಜರು ನಡೆಸೋ ಸಾಧ್ಯತೆಗಳಿರ್ತಾವೆ. SIT ಯಾವುದೇ ಕ್ಷಣದಲ್ಲಿ SIT ಇಂದ 2ನೇ ಬಾರಿ ಸ್ಥಳ ಮಹಜರು ಆಗೋ ಸಾಧ್ಯತೆಗಳಿರುತ್ತೆ. ಈಗ ವಿಠಲಗೌಡ ಪೊಲೀಸ್ ಕಸ್ಟಡಿಯಲ್ಲಿ, ಅರ್ಥಾತ್ ವಿಠಲಗೌಡನ ಸಮ್ಮುಖದಲ್ಲೇ ಸೀನ್ ಆಫ್ ಕ್ರೈಮ್ ಅಂದರೆ ಸ್ಥಳ ಮಹಜರು, ಪಂಚನಾಮೆ ನಡೆಯುತ್ತೆ. ಎಲ್ಲೆಲ್ಲಿ ಹೋಗಿದ್ರು, ಏನೇನು ಅಂದರೆ ವಿಠಲಗೌಡ ಏನು ಆರೋಪ ಮಾಡ್ತಾ ಇದ್ದಾರೋ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಜಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಕೆಲವೊಮ್ಮೆ ಘಟನೆ ನಡೆದಂತಹ ಸ್ಥಳ ನೋಡಿ ಸಂಭಾವ್ಯ ಆರೋಪಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿದಾರ ಏನಾದರೂ ನೆನಪಿಸಿಕೊಂಡು ಹೇಳಬಹುದು ಎಂಬ
ಆಧಾರದಲ್ಲಿ ಕಾನೂನಲ್ಲ ಆ ಒಂದು ಅವಕಾಶ ಇರೋದು ಸ್ಥಳ ಮಹಜರು. ಸೊ ಅವನನ್ನು ಆತ ಹೇಳುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಇಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ಸೀನ್ಗಳು ಹಿಂಗೆ ಕ್ರಿಯೇಟ್ ಆಯಿತು, ಅಲ್ಲದು ಬಂತು, ಎಲ್ಲವನ್ನು ಕೂಡ ಹೇಳೋ ಸಾಧ್ಯತೆಗಳಿರ್ತವೆ. ಸೊ ವಿಠಲಗೌಡರ ಸಮ್ಮುಖದಲ್ಲಿ ಎಗೈನ್ ಸ್ಥಳ ಮಹಜರು ಆಗುತ್ತಾ? SITಯ ಮುಂದಿನ ನಿರ್ಧಾರ ಏನು? ನಿಜಕ್ಕೂ ಕೂಡ ರಣರೋಚಕವಾಗಿ ಕುತೂಹಲವನ್ನು ಕಾಡ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.